ಇನ್ನು ಮೂಡಾ ಪಾದಯಾತ್ರೆ ಬಳಿಕ ಇದೀಗ ವಾಲ್ಮೀಕಿ ಪಾದಯಾತ್ರೆಗೆ ಬಿಜೆಪಿ ಪ್ಲಾನ್ ಮಾಡ್ಕೊಳ್ತಾ ಇದೆ. ಆದ್ರೆ ಬಿಜೆಪಿಗೆ ಒಂದಾದ ಮೇಲೊಂದರಂತೆ ಅಸ್ತ್ರ ಸಿಗ್ತಾ ಇದ್ದು ಕಾಂಗ್ರೆಸ್ ಮೇಲೆ ಗದಾಪ್ರಹಾರವನ್ನ ಮಾಡೋದಕ್ಕೆ ಅನುಕೂಲ ಆಗಿದೆ. ಇದಕ್ಕೆ ಕೌಂಟರ್ ಪ್ಲಾನ್ ಮಾಡಿರುವಂತ ಕಾಂಗ್ರೆಸ್ ಪಡೆ ಬಿಜೆಪಿ ಕಾಲದ ಹಗರಣಕ್ಕೆ ಕೈ ಹಾಕಿದೆ. ಇದಕ್ಕಾಗಿ ಒಂದು ಸಮಿತಿಯನ್ನು ಕೂಡ ರಚಿಸಿದೆ. ದ್ವೇಷದ ರಾಜಕೀಯ ಮಾಡಕ್ ಹೋಗಲ್ಲ. ತಪ್ಪು ಮಾಡಿದವರ ಮೇಲೆ ಕ್ರಮ ತಗೊಳ್ತಕ್ಕಂಥ ಕೆಲಸ ಮಾಡಿ. ಭಾರತೀಯ ಜನತಾ ಪಾರ್ಟಿಯ ಆಡಳಿತದ ಸಂದರ್ಭದಲ್ಲಿ ಯಾವ ಹಗರಣಗಳು ನಡೆದಿದ್ದಾವೆ ಅವೆಲ್ಲವನ್ನು ರಿವ್ಯೂ ಮಾಡಿ ಕಾಂಗ್ರೆಸ್ ಹಗರಣದಲ್ಲಿ ಸಿಗಾಕೊಂಡು ಮಿಲಿಮಿಲ ಅಂತ ಒದ್ದಾಡ್ತಾ ಇದ್ದಾರೆ. ಜನರ ಲಕ್ಷ್ಯ ಅದರಿಂದ ಬೇರೆ ಕಡೆ ಸೆಳೆಯಾಕ ಈ ರೀತಿಯ ತಂತ್ರ ಮಾಡ್ತಿದ್ದಾರೆ ಅನಿಸ್ತದೆ. ಹಗರಣಕ್ಕೆ ಹಗರಣ, ಬಾಣಕ್ಕೆ ತಿರುಗುಬಾಣ, ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಅನ್ನೋ ತಂತ್ರ ಹೂಡಿರೋ ಕಾಂಗ್ರೆಸ್ ಕೇಸರಿ ನಾಯಕರನ್ನ ಕಟ್ ಹಾಕೋದಕ್ಕೆ ಬಿಜೆಪಿ ಆಡಳಿತಾವಧಿಯ ಹಗರಣಗಳಿಗೆ ಕೈ ಹಾಕಿದೆ. ಈಗಾಗಲೇ ಕೋವಿಡ್ ಹಗರಣದ ವರದಿ ಸ್ವೀಕರಿಸುವ ಮೂಲಕ ಚೆಕ್ ಮೇಟ್ ಇಟ್ಟಿದೆ. ಇಷ್ಟೇ ಅಲ್ಲ, ಬಿಜೆಪಿ ಕಾಲದ 21 ಹಗರಣಗಳನ್ನ ಪಟ್ಟಿ ಮಾಡಿ ಸಮಿತಿ ರಚಿಸಲಾಗಿದೆ. ಬಿಜೆಪಿ ಕಾಲದ ಹಗರಣಗಳ ಬುಟ್ಟಿಗೆ ಕೈ ಹಾಕಿದ ಕಾಂಗ್ರೆಸ್, ಗಾಜಿನ ಮನೆಯಲ್ಲಿತ್ಕೊಂಡು ಕಲ್ಲು ಎಸೆಯಿತ ಕಾಂಗ್ರೆಸ್, ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಹಗರಣ, 40% ಕಮಿಷನ್ ಆರೋಪ, ಕೋವಿಡ್ ಹಗರಣ, ಬಿಟ್ಕಾಯಿನ್ ಹಗರಣ, ಹೀಗೆ 21 ಹಗರಣಗಳ ಪಟ್ಟಿ ಮಾಡಿರುವ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಕಾಲದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮವನ್ನ ಕೆದಕಿದೆ. ಇದಕ್ಕಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನ ರಚಿಸಲಾಗಿದೆ. ಈ ಸಮಿತಿಯಲ್ಲಿ ಎಚ್ ಕೆ ಪಾಟೀಲ್, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ ಹಾಗೂ ಸಂತೋಷ್ ಲಾಡ್ ಇದ್ದು 2 ತಿಂಗಳಲ್ಲಿ ವರದಿ ನೀಡುವಂತೆ ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ 40% ಕೋವಿಡ್-19, ಸೊ ಬಿಟ್ಕಾಯಿನ್ ಅದು ಮಾಡಿದ್ದಾರೆ. ಇನ್ನು ಪ್ರಿಲಿಮಿನರಿ ವರದಿ ಕೊಟ್ಟಿದ್ದಾರೆ ಕೋವಿಡ್-19. ಅದಕ್ಕೆ ಒಂದು ಅಧಿಕಾರಿಗಳ ಸಮಿತಿ ಮಾಡಿದ್ದೀವಿ. ಅವರು ಏನು ಮಾಡಬೇಕು ಅಂತ ಶಿಫಾರಸ್ ಮಾಡಿ ಕ್ಯಾಬಿನೆಟ್ ಕೊಡ್ತಾರೆ. ಅದಾದಮೇಲೆ ತ್ವರಿತವಾಗಿ ಕೊಡಿ ಅಂತ ಹೇಳಿ 1 ತಿಂಗಳೊಳಗಡೆ 2 ತಿಂಗಳೊಳಗಡೆ ಕೊಡಬೇಕು. ನಾವು ಕೂಡ ರಾಜಕಾರಣ ಮಾಡಬೇಕಲ್ವಾ ಎಂದ ಪರಮೇಶ್ವರ್. ಸಮಿತಿ ರಚನೆ ಬಗ್ಗೆ ಮಾತನಾಡಿದ ಸಮಿತಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್, ಬಿಜೆಪಿಯವರು ದ್ವೇಷದ ರಾಜಕಾರಣ ಮಾಡಿದ್ರು, ನಾವು ಮಾಡ್ತೀವಿ ಅಂದಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಆಡಳಿತದ ಸಂದರ್ಭದಲ್ಲಿ ಯಾವ ಹಗರಣಗಳು ನಡೆದಿದ್ದಾವೆ ಅವೆಲ್ಲವನ್ನು ರಿವ್ಯೂ ಮಾಡ್ತೀವಿ. ಸುಮಾರು 20-25 ಹಗರಣಗಳನ್ನ ಲಿಸ್ಟ್ ಮಾಡಿದ್ದೀವಿ. ಅವರು ಅದನ್ನ ದೇಶದ ರಾಜಕಾರಣ ಮಾಡಕ್ ಹೊರಟಾಗ ನಾವೇನ್ ಮಾಡ್ಬೇಕು? ನಾವು ಅದನ್ನೇ ಮಾಡ್ಬೇಕಲ್ಲ, ರಾಜಕಾರಣನೇ ಮಾಡ್ಬೇಕು ನಾವೂನೇ. ಅದಕ್ಕೆ ಈಗ ನಾವು ಅದಕ್ಕೆ ಎಲ್ಲೆಲ್ಲಿ ತನಿಖೆ ಮಾಡಬೇಕು ಅದನ್ನ ವರದಿಗಳು ತರಿಸ್ಕೊಂಡು ಅದ್ರ ಮೇಲೆ ಆಕ್ಟ್ ಮಾಡ್ತೀವಿ. ಅಲ್ಲ, ಈಗ 2 ತಿಂಗಳ ಕಾಲಾವಕಾಶ ಸನ್ಮಾನ್ಯ ಮುಖ್ಯಮಂತ್ರಿಯವರು ನಮಗೆ ತಾಕೀತು ಮಾಡಿದ್ದಾರೆ. ಸೊ 2 ತಿಂಗಳ ಒಳಗಡೆ ಇವ್ರು ಮಾಡಿರ್ತಕ್ಕಂಥ ಹಗರಣಗಳು ಯಾವ ಇದಾವೆ ಅದನ್ನು ಸಂಪೂರ್ಣವಾಗಿ ಒಂದು ತನಿಖೆ ಮಾಡಬೇಕು. ಅದಕ್ಕೆ ನಮಗೆ ಆ ಸಮಿತಿಯಲ್ಲಿ ನನಗೆ ಕೂಡ ಒಬ್ಬ ಮೆಂಬರ್ ಆಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ನನಗೆ ಸಮಿತಿಯಲ್ಲಿ ಹಾಕಿದ್ದಾರೆ. ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ ಅಂತ ಬಿಜೆಪಿ ಕಿಡಿ. ಬಿಜೆಪಿ ಕಾಲದ ಹಗರಣದ ತನಿಖೆಗೆ ಸಮಿತಿ ರಚಿಸಿರುವಂತ ಕಾಂಗ್ರೆಸ್ ಸರ್ಕಾರದ ನಡೆಗೆ ಬಿಜೆಪಿ ನಾಯಕರು ಕೆಂಡವಾಗಿದ್ದಾರೆ. ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ ಅಂತ ಕುಟುಕಿದ್ದಾರೆ. ಈಗಾಗಲೇ ಅವರೇ ಕಾಂಗ್ರೆಸ್ ಹಗರಣದಲ್ಲಿ ಸಿಗಾಕೊಂಡು ಮಿಲಿಮಿಲ ಅಂತ ಒದ್ದಾಡ್ತಾ ಇದ್ದಾರೆ. ಅದರಿಂದ ಇದನ್ನ ಡೈವರ್ಟ್ ಮಾಡೋಕ್ಕೋಸ್ಕರ ಬಿಜೆಪಿ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡುವಂತದ್ದು. ಅದೇ ಈ ತರ ದ್ವೇಷದ ರಾಜಕಾರಣ ಮಾಡಕ್ ಹೋದ್ರೆ ಬಿಜೆಪಿಯವರು ಅದನ್ನ ಅವರೂ ಮಾಡ್ತಾರೆ. ಅವ್ರೇನ್ ಸುಮ್ನೆ ಇರ್ತಾರ? ಒಂದಾದ್ಮೇಲೆ ಒಂದು ಹಗರಣ ಇವತ್ತು ಹೊರ ಬರ್ಬೇಕಾರ ಅದನ್ನ ಕೌಂಟರ್ ಮಾಡಾಕ ಜನರ ಲಕ್ಷ್ಯ ಅದರಿಂದ ಬೇರೆ ಕಡೆ ಸೆಳೆಯಾಕ ಈ ರೀತಿಯ ತಂತ್ರ ಮಾಡ್ತಿದಾರಂತ ಹೇಳಿ ಕಾಂಗ್ರೆಸ್ ಅವ್ರು ಮಾಡ್ತಿದಾರಂತ ಅನಿಸ್ತದೆ. ಸದ್ಯ ಆಡಳಿತಾರೂಢ ಕಾಂಗ್ರೆಸ್ ವಿಪಕ್ಷ ಬಿಜೆಪಿ ಮಧ್ಯೆ ಹಗರಣದ ಕದನ ಜೋರಾಗಿದೆ. ಮುಂದಿನ 2 ತಿಂಗಳು ಹಳೆಯ ಹಗರಣಗಳು ಮತ್ತೆ ಸದ್ದು ಮಾಡೋದ್ರಲ್ಲಿ ಡೌಟೇ ಇಲ್ಲ. ಪ್ರಸನ್ನ, TV9 ಬೆಂಗಳೂರು.